ಬಟ್ ಉಳಿಸೋದು ಯಾರನ್ನ, ಕರ್ಕೊಂಡು ಹೋಗೋದು ಯಾರನ್ನ ಅಂತ ಹೇಳಿದ್ರೆ ಕರ್ಕೊಂಡು ಹೋಗ್ತೀನಿ ಸರ್ ಪ್ಲೀಸ್. ಮನೆಗಾಗಲಿ ಮನೆಯ ಸದಸ್ಯರಿಗಾಗಲಿ ವಿಧಾವ ಹೇಳುವ ಅವಕಾಶವೂ ಇರುವುದಿಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಸುದೀಪ್ ಅವರು ಬರದೇ ಇರೋ ಕಾರಣದಿಂದಾಗಿ ಡಬಲ್ ಎಲಿಮಿನೇಷನ್ ಶಾಕ್ ಅನ್ನ ಕೊಟ್ಟಿದ್ದಾರೆ. ನಿಮ್ಗೆ ಗೊತ್ತಿರ್ಬೋದು, ಮನೆ ಮಂದಿ ಅಂತೂ ಸಿಕ್ಕಾಪಟ್ಟೆ ಗಾಬರಿ ಎದ್ದೋಗಿದ್ದಾರೆ. ಬೆಳ್ಳಂಬೆಳಗ್ಗೆ ಬಿಗ್ ಬಾಸ್ ಒಂದು ಸೈರನ್ ಅನ್ನ ಬಡ್ಕೊಳ್ಳುತ್ತೆ, ಎಲ್ಲರೂ ಕೂಡ ಹೊರಗಡೆ ಬರಬೇಕು ಅಂತ ಹೇಳಿ. ಆ ಸಮಯದಲ್ಲಿ ಎಲ್ಲರೂ ಕೂಡ ಎದ್ದು ಬಿದ್ದು ಹೊರಗಡೆ ಬರ್ತಾರೆ. ಮನೆಯ ಕ್ಯಾಪ್ಟನ್ ಆಗಿರುವಂತಹ ಗಿಲ್ಲಿ ಅವರು ಅಲ್ಲಿರುವಂತಹ ಒಂದು ಟೇಪ್ ಅನ್ನ ಎಳೆದ್ರೆ ಫ್ಯಾಮಿಲಿ ವೀಕ್ ಅನ್ನೋದು ಮುಚ್ಕೊಂಡು ಡಬಲ್ ಎಲಿವೇಶನ್ ಅಂತ ಹೇಳಿ ಬಂದ್ಬಿಡುತ್ತೆ. ಸೊ ಡಬಲ್ ಎವಿಕ್ಟೆಡ್ ಅಂತ ಹೇಳಿ ಒಂದು ರೆಡ್ ಟೇಪ್ ಬಂದ್ಬಿಡುತ್ತೆ. ಎಲ್ಲರೂ ಕೂಡ ಶಾಕ್ ಆಗಿ ಹೋಗ್ಬಿಡ್ತಾರೆ. ಸೊ ಈ ಎವಿಕ್ಟ್ ಮಾಡಕ್ಕೆ ಯಾರು ಬರ್ತಾ ಇರೋದು ಅಂತ ಹೇಳಿ ನೋಡಿದ್ರೆ, ಸೊ ಸೀರಿಯಲ್ ಅಲ್ಲಿ ಭಾಗ್ಯ ಮತ್ತು ತಾಂಡವ್ ಅವರು ಮೊದಲಿಗೆ ಎಂಟ್ರಿನ ಕೊಡ್ತಾರೆ. ಅವರು ಬಂದು ಹೋದ ನಂತರ ಮನೆಗೆ ಭರ್ಜರಿಯಾಗಿ ಎಂಟ್ರಿ ಕೊಟ್ಟಿದ್ದಂಥದ್ದು ಪ್ರೇಮ್ ಮತ್ತೆ ರೀಶ್ಮಾ ನಾನಯ್ಯ. ಸೊ ಇವರಿಬ್ರು ಕೂಡ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರೆ. ಅಲ್ಲಿ ಸ್ವಲ್ಪ ಕಾಮಿಡಿಗಳು ಆಗತ್ತೆ. ಗಿಲ್ಲಿ ನಾನಣ್ಣ ಕ್ಯಾಪ್ಟನ್ ಆಗಿರೋದು ಅಂತ ಅಂದಾಗ, ಅಯ್ಯೋ ಹಂಗಿದ್ರೆ ನಾನು ಒಳಗೆ ಬರಲ್ಲಪ್ಪ ಅಂತ ಹೇಳಿ ಅಲ್ಲೂ ಸ್ವಲ್ಪ ಕಾಮಿಡಿಗಳನ್ನ ಮಾಡ್ತಾರೆ. ಇದೆಲ್ಲ ಆದ್ಮೇಲೆ ಹಲವಾರು ಟಾಸ್ಕ್ ಗಳನ್ನ ಕೊಟ್ಟಿದ್ದಾರೆ. ಎವಿಕ್ಷನ್ ಮಾಡ್ಲಿಕ್ಕೆ ಹಲವಾರು ಟಾಸ್ಕ್ ಗಳನ್ನ ಕೊಡ್ತಾರೆ. ಅದರಲ್ಲಿ ಮೊದಲನೇದಾಗಿ ನಿಮಗೆ ಗೊತ್ತಿರಬಹುದು, ಎಲ್ರಿಗೂ ಕೂಡ ಒಂದು ಗ್ಲಾಸ್ ಅನ್ನ ಕೊಟ್ಟಿರ್ತಾರೆ. ಆ ಗ್ಲಾಸ್ ಅಲ್ಲಿ ಬಿಸಿನೀರನ್ನ ಹಾಕಬೇಕು. ಸೊ ಯಾರ್ಯಾರು ಗ್ಲಾಸ್ ಅಲ್ಲಿ ಬಿಸಿನೀರು ಹಾಕಿದ ನಂತರ ಡೇಂಜರ್ ಅಂತ ತೋರಿಸುತ್ತೋ, ಸೇಫ್ ಅಂತ ತೋರಿಸುತ್ತೋ ಅಂತ ಹೇಳಿ ನೋಡಬೇಕು. ಸೊ ಇಲ್ಲಿ ನೀವು ನೋಡ್ತಿರ್ಬೋದು, ಸೂರಜ್ ಮತ್ತೆ ನಮ್ಮ ಅಶ್ವಿನಿ ಮೇಡಮ್ ಅವ್ರದ್ದು ಇಬ್ರದ್ದು ಕೂಡ ಡೇಂಜರ್ ಅಂತ ತೋರಿಸ್ತಾ ಇದೆ. ಸೊ ಟೋಟಲ್ ಎವಿಕ್ಟ್ ಆಗಿರೋರು ಮನೆ ಮಂದಿ ಎಲ್ಲರೂ ಕೂಡ ಎವಿಕ್ಟ್ ಆಗಿದ್ದಾರೆ. ಹೀಗೆ ಎರಡನೇ ಟಾಸ್ಕ್ ಅನ್ನ ಕೊಡ್ತಾರೆ. ಒಂದು ಬೋರ್ಡ್ ಅನ್ನ ಬರೆದಿರ್ತಾರೆ, ವೈಟ್ ಕಲರ್ ಬೋರ್ಡ್. ಅದ್ರ ಮೇಲೆ ಹಳದಿ ಬಣ್ಣವನ್ನ ಹೊಡೆದ್ರೆ ಅದು ಡೇಂಜರ್ ಅಥವಾ ಸೇಫ್ ಅಂತ ಹೇಳಿ ಕಾಣಿಸುತ್ತೆ. ಅಲ್ಲಿ ನಮ್ಮ ರಕ್ಷಿತಾ ಅವರು, ರಾಶಿಕಾ ಅವರು, ಹಾಗೆ ನಮ್ಮ ಸ್ಪಂದನ ಅವರು ಕೂಡ ಡೇಂಜರ್ ಅಂತ ಕಾಣಿಸ್ತಾರೆ. ಹೀಗೆ ಹಲವಾರು ಟಾಸ್ಕ್ ಗಳನ್ನ ಮಾಡ್ಕೊಂಡು ಬಂದು ಕೊನೆಗೆ 4 ಜನರನ್ನ ಉಳಿಸ್ಕೊಳ್ತಾರೆ. ಆ ಸಂದರ್ಭದಲ್ಲಿ ಪ್ರೇಮ್ ಅವ್ರು ಹೇಳೋದೇನಂತ ಹೇಳಿದ್ರೆ, ಸರ್ ಹೇಳ್ಬಿಡಿ, ಈಗ ನಾನು ಯಾರನ್ನ ಕರ್ಕೊಂಡು ಹೊರಗೆ ಹೋಗ್ಬೇಕು ಅಂತ ಹೇಳಿ ಅನೌನ್ಸ್ ಮಾಡಿ ಅಂತ ಹೇಳಿದಾಗ ಅದಕ್ಕೆ ಒಂದು ಟಾಸ್ಕ್ ಅನ್ನ ಕೊಡ್ತಾರೆ. ಸೊ ಫೈನಲಿ ಬಾಟಮ್ 4 ಜನ ಉಳ್ಕೊಳ್ಳೋದು ಯಾರು ಅಂತ ಹೇಳಿದ್ರೆ ಸೂರಜ್, ಧ್ರುವಂತು, ಸ್ಪಂದನ ಮತ್ತೆ ರಾಶಿಕಾ. ಸೊ ಇವ್ರು 4 ಜನಕ್ಕೂ ಕೂಡ ಒಂದು ರಿಂಗ್ ಅನ್ನ ಕೊಟ್ಟಿರ್ತಾರೆ. ಅಂದ್ರೆ ಅವ್ರು 4 ಜನದ ಫೋಟೋ ಇರುವಂತಹ ಒಂದೊಂದು ರೂಮ್ ತರ ಮಾಡಿದ್ದಾರೆ. ಆ ರೂಮು ರೌಂಡ್ ಹೊಡಿತಾ ಇರುತ್ತೆ. ಸೊ ಆ ರೌಂಡ್ ಹೊಡಿಬೇಕಾದ್ರೆ ಯಾರು ಇದ್ರಲ್ಲಿ ಒಬ್ಬ ಇರಲ್ವೋ ಅವನು ಎವಿಕ್ಟ್ ಆಗಿ ಹೋಗ್ತಾರೆ, ಒಬ್ರಲ್ಲ ಇಬ್ರು. ಆದ್ರೆ ಈ ಪ್ರೋಮೋದ ಪ್ರಕಾರ ನೋಡಕ್ ಹೋದ್ರೆ ಧ್ರುವಂತ್ ಅವರು ಎವಿಕ್ಟ್ ಆಗಿದ್ದಾರೆ. ಬಟ್ ಅವರ ಜೊತೆಗೆ ಹೋಗಿರೋದು ಯಾರು ಅಂತ ಹೇಳಿ ಗೊತ್ತಿಲ್ಲ. ಅದಕ್ಕೆ ನಾವು ಎಪಿಸೋಡ್ ಅನ್ನ ನೋಡ್ಬೇಕಾಗತ್ತೆ. ನನ್ನ ಪ್ರಕಾರ 100% ಸ್ಪಂದನ ಅವರು ಎವಿಕ್ಟ್ ಆಗಿರ್ತಾರೆ ಧ್ರುವಂತ್ ಅವರ ಜೊತೆಗೆ ಅಂತ ಹೇಳಿ ನನಗೆ ಅನ್ನಿಸ್ತು. ಬಟ್ ಗೊತ್ತಿತ್ತು ತುಂಬಾ ಜನಕ್ಕೆ ಈ ವಾರ ಏನೋ ಒಂದು ಶಾಕ್ ಕೊಡ್ತಾರೆ ಅಂತ ಹೇಳಿ. ಬಟ್ ಮನೆಯವರಿಗಂತೂ ತುಂಬಾ ದೊಡ್ಡ ಶಾಕ್ ಅನ್ಬೋದು. ಡಬಲ್ ಎಲಿಮಿನೇಷನ್ ಅನ್ನ ಮಾಡಿದ್ದಾರೆ. ಸೊ ಪ್ರೇಮ್ ಮತ್ತು ರೀಶ್ಮಾ ನಾನಯ್ಯ ಯಾಕೆ ಬಂದಿದ್ದಾರೆ ಅಂತ ಹೇಳಿದ್ರೆ, ಅವರ KD ಚಿತ್ರದ ಪ್ರಮೋಷನ್ ಮಾಡಲಿಕ್ಕೆ ಬಂದಿದ್ದಾರೆ. ಜೊತೆಗೆ ಸುದೀಪ್ ಅವರು ಬರದೇ ಇರೋ ಕಾರಣಕ್ಕೆ ಅವರು ಈ ವಾರ ಡಬಲ್ ಎಲಿಮಿನೇಷನ್ ಮಾಡಿಕೊಂಡು ಕರ್ಕೊಂಡು ಹೋಗಿದ್ದಾರೆ. ಇದ್ರ ಬಗ್ಗೆ ನಿಮಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.